ಇದು ನಿಜಕ್ಕೂ ನಮ್ಮ ಖಂಡನೆ ಆದ. ಇವತ್ತು ಸಚಿನ್ ಅವರಿಗೆ ನೇರವಾಗಿ ನಾವು ಒಂದು ಹೇಳಿಕೆ ಕೊಡ್ತೀವಿ. ಕೂಡಲೇ ನೀನು ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿದ್ರೆ ಒಳ್ಳೆಯದು. ಸುರಪುರ ತಾಲೂಕಿನ ಎಲ್ಲ ಸಂಘಟನೆ ಪರವಾಗಿ ಕೇಳ್ತೀವಿ. ಅದೇನಾಗ್ತದೆ ಅಂತ ನಿನ್ನ ಹೋರಾಟ ಮಾಡಿದ್ರೆ ಅಂದ್ರೆ ನಾವು ಸೋಷಿಯಲ್ ಮೀಡಿಯಾ ಒಳಗೆ ಚಾಲುವಾದ ನಿನ್ನ ಮಾನ ಮರ್ಯಾದೆ ಉಳಿದುವಂತ ಮಾತನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಮತ್ತು ಇಷ್ಟೊಂದು ಬಹಳ ಸವಿಸ್ತರವಾಗಿದೆ. ಇವತ್ತು ಕಾನೂನೊಳಗೆ ತನಿಖೆಗೆ ನಾವು ಆರ್ಡರ್ ಮಾಡಲ್ಲ. ಇವತ್ತು ರಿಕ್ವೆಸ್ಟ್ ಮಾಡ್ತೀವಿ, ಅವ್ರನ್ನ ಕೂಡಲೇ ಬಂಧಿಸ್ಬೇಕು. 24 ಗಂಟೆಗೆ ಬಂಧನೆ ಮಾಡಿ ಅಲ್ಲಿ ತನಿಖೆ ಆಗ್ಬೇಕಾಗ್ತದ. ತನಿಖೆ ಆದ ತಕ್ಷಣ ಏನು ಬೈರಮಂಡಿಯವರು ಗೋಗಳ ವೈದ್ಯ ಹತ್ಯೆ ಮಾಡ್ತಾ ಇದ್ರು, ಗೋಗಳು ಮಾರ್ತಾ ತನಿಖೆ ಆಗಲಿ, ಮತ್ತೆ ಆ ಗಾಡಿ ಇದ್ರ ಮ್ಯಾಗ ಎಫ್ಐಆರ್ ಆಗ್ಯದಂತದ್ದು ಆಗ್ಲಿ. ಒಬ್ಬ ಮಾರ್ಕೆಟ್ ನ ರೈತರ ಪರವಾಗಿ ಕೆಲಸ ಮಾಡುವಂತದ್ದು ತಪ್ಪೇ ಅನ್ನುವಂತ ಆಗಿದ್ದ ಕರೆ ಆದ್ರೆ ಆ ಕೇಸ್ ಆಗಿರುವಂತ ಮಾತ್ರ ಹೇಳ್ತಿಲ್ಲ ಅಂತಂದ್ರೆ ಆ ಕೇಸ್ ಒಳಗೆ ಆ ಗಾಡಿ ನಂಬರ್ ತೆಗೆದು ಚಾರ್ಜ್ ಶೀಟ್ ಕ್ಲಿಯರ್ ಮಾಡಿ ಕೇಸ್ ವಜಾಗೊಳಿಸ್ಬೇಕು ಅನ್ನುವಂಥದ್ದು ಇಲಾಖೆಗೂ ಕೂಡ ನಾವು ಒತ್ತಾಯ ಮಾಡ್ತೀವಿ. ಮತ್ತೆ ಅವ್ರನ್ನ ಕೂಡಲೇ ಬಂಧಿಸಿ ಮತ್ತೆ ಪೊಲೀಸ್ ಹೇಳ್ತೀರಿ ಅವ್ರ ಮೇಲೆ ಕೂಡಲೇ ಸೂಕ್ಷ್ಮವಾಗಿ ಒಂದು ಹತ್ತಿನ ಕಣ್ಣಿಟ್ಟು ಅವ್ರು ಯಾರ್ಯಾರ ಮೇಲೆಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದಾರೆ ಎಲ್ಲ ಇಲಾಖೆಗಳು ಏನದವ ಅವ್ರು ಕಡೆದ ದೂರು ತೆಗೆದುಕೊಂಡು ಅವ್ ಏನದವ ತನಿಖೆ ಮಾಡಿ ನ್ಯಾಯ ಒದಗಿಸಬೇಕಂತ ಪೊಲೀಸ್ ಇಲಾಖೆ ಅವರು SP ಅವರಿಗಾಗ್ಲಿ ಮತ್ತೆ IGP ಅವರಾಗಲಿ ಸರ್ಕಾರಕ್ಕಾಗ್ಲಿ ನಾವು ಒತ್ತಾಯ ಮಾಡ್ತೀನಿ. ಇದು ಸಚಿನ್ ನಾಯಕ್ ಅವರಿಗೆ ನಿಜಕ್ಕೂ ಖಂಡನೆ. ಬೈರಿಮಂಡಿ ಕುಟುಂಬದ ಮೇಲೆ ಏನೋ ಒಂದು ಆರೋಪಗಳನ್ನು ಮಾಡಿದ್ದೀರಿ, ಮತ್ತೆ ಇದನ್ನೇನು ಸುಳ್ಳು ಆರೋಪಗಳನ್ನು ಮಾಡಿ ಎಫ್ಐಆರ್ ಮಾಡಿದ್ದೀರಿ. ಇದನ್ನ ಕೂಡಲೇ ರದ್ದುಗೊಳಿಸಿ ನ್ಯಾಯ ಒದಗಿಸಿಕೊಡ್ಬೇಕಂತ ಪೊಲೀಸ್ ಇಲಾಖೆಗೆ ಹೇಳ್ತೀರಿ. ಮತ್ತೆ ಇಲ್ಲಿಗೆ ಇದನ್ನ ಸೋಷಿಯಲ್ ಮೀಡಿಯಾದ ಸ್ಟಾಪ್ ಮಾಡಿ ತನ್ನ ತಪ್ಪನ್ನು ಕ್ಷಮಿಸಿದ್ರೆ ಇದು ಮುಂದೆ ಒಳ್ಳೆಯದು. ಮುಂದುವರಿಸಬೇಕಾದ್ರೆ ಇದು ಉಗ್ರ ರೂಪಕ್ಕೆ ಹೋಗ್ತಾನೆ ಅಂತ ಮಾತನ್ನು ಹೇಳಿ ನಾ ಈ ಒಂದು ಸಂದೇಶವನ್ನ ನನ್ನ ಸಂಘಟನೆ ಮುಖಾಂತರ ತಮ್ಮ ಮಾಹಿತಿ ತಿಳಿಸ್ತೀನಿ. ಗೋಹತ್ಯೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇದು ಒಂದು ವಿಶೇಷ ಏನಂದ್ರೆ ಇದು ರೈತರ ಸಾಕ್ತಕ್ಕಂಥ ಗೋಗಳು ರೈತನ ತನ್ನ ಹೊಲದಲ್ಲಿ ದುಡಿದು ಹೋದು ಅಥವಾ ಹಾಲು ಬೇಕಾದ್ರೆ ಹೊತ್ತೊಂಡ್ರೆ ಹೊತ್ತು ಮಡಗಿದ್ರೆ ನಮ್ಮ ಮನೆಗೆ ಹಾಲು ನಡೆಯಲ್ಲ. ಮತ್ತು ಇವೆಲ್ಲ ಗೋವಿನ ಅವಶ್ಯಕತೆ ನಮಗಿದೆ. ಇಂತಹ ಒಂದು ಗೋಗಳನ್ನು ಮಾರಾಟ ಮಾಡಲು ಮತ್ತು ಖರೀದಿ ಮಾಡಲು ಹೋದವರಾಗೆ ಏನು ಅಡ್ಡಗಟ್ಟಿ ಹಣ ಏನು ವಸೂಲಿ ಮಾಡ್ತಾರ, ಇಂಥ ಒಂದು ಒಂದು ಪ್ರವೃತ್ತಿಯನ್ನು ಮಾಡ್ತಾರ. ಅವ್ರ ಮೇಲೆ ಈಗಾಗಲೇ ವೆಂಕಟೇಶ್ ಅವರು ಒಂದು ಕೇಸನ್ನು ದಾಖಲು ಮಾಡಿದ್ದಾರೆ. ಮತ್ತೆ ಯಾರು ಕೇಸ್ ದಾಖಲು ಮಾಡಿ ಅವ್ರು ಕೌಂಟರ್ ಕೇಸ್ ಮಾಡ್ತಾರೆ ಅಂದ್ರೆ ಇದು ನಾಚಿಕೆಡಿತನ ಪೊಲೀಸ್ ಇಲಾಖೆಯ ಒಂದು ಕುತಂತ್ರ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ನಾವು ಈ ಒಂದು ಸಚಿನ್ ಅವರ ಬಗ್ಗೆ ನಾವು ಸಾಕಷ್ಟು ಕೇಳಿದ್ದೇವೆ, ತಿಳ್ಕೊಂಡಿದ್ದೇವೆ. ಒಂದು 6 ತಿಂಗಳ ಹಿಂದೆ ಒಂದು ಗಾಡಿ ಹಿಡಿದ್ರು ಕುಂಬಾರಪೇಟೆ ಮೇಲೆ ಹಿಡಿದು ಅದನ್ನ ಕೆಳಗೆ ರಂಗಪೇಟೆಗೆ ಹೋಗಿ ಪೂರ ಇಲ್ಲೇ ಸಂಜೆ ಒಂದ್ ಕಡೆ ನಿಂದಿರಿಸಿ ಅವ್ರ ಕಡೆ ಕೇಸ್ ಮಾಡ್ಬೇಕಂತ ಹೋದ್ರೆ ಅವ್ರು ಏನಂದ್ರೆ 6,000 ರೂಪಾಯಿ ದಂಡ ವಸೂಲಿ ಮಾಡಿದ್ರು, ಕೇಸ್ ಕೊಡಲಿಲ್ಲ. ಮತ್ತೆ ನಾವು ಕೂಡ ಒಂದ್ಸಲ ಸ್ಟೇಷನ್ಗೆ ಹೋದ್ವಿ, ಹಿಂಗೆ ಈ ರೀತಿ ಗಾಡಿ ಹಿಡ್ಕೊಂಡು ಏನಂತ ಕೇಸ್ ಮಾಡಕ್ ಬಂದ್ರು, ಅದೆಲ್ಲ ಮಾಡಬೇಡ್ರಿ ಅವರೆಲ್ಲ ಅಂತ ಹೇಳಿದ್ವಿ. ಆದ್ರೂ ಕೂಡ ಕೇಳಲ್ಲ, ಕೇಸ್ ದಾಖಲು ಮಾಡಿದ್ರು. ಈಗ ಹಲವಾರು ಪ್ರಕರಣಗಳು, ಯಾಕಂದ್ರೆ ಒಂದ್ ಕಡೆ ತಪ್ಪಿಸಿದ್ರೆ ಇನ್ನೊಂದ್ ಕಡೆ ಸಿಗಬಿಡ್ತಾರ, ಹಂಗ ಒಂದ್ ಕಡೆ ಹಲವಾರು ಕಡೆ ತಪ್ಪಿಸಿದಾರ. ಈಗ ಬೈರಿಮಂಡಿ ವೆಂಕಟೇಶ್ ಅವ್ರ ಕೈಗೆ ಸಿಕ್ಕಾರ. ಅವರಿಗೆ ನಾವೆಲ್ಲರೂ ಕೂಡ ಕೋಪರೇಟ್ ಮಾಡೋಣ, ಎಲ್ಲರೂ ಕೂಡ ಸಹಕಾರ ನೀಡೋಣ. ಮುಂದಿನ ಹೆಜ್ಜೆಯಲ್ಲಿ ಇಂಥ ಒಂದು ಗುಂಡಾ ಪ್ರವೃತ್ತಿ ಗೋ ಒಂದು ಪ್ರಕರಣದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ಅವ್ರ ಮೇಲಿರ್ತಕ್ಕಂಥ ಕೇಸನ್ನ ನಾವು ಪೊಲೀಸ್ ಇಲಾಖೆಯಿಂದ ವಿಡ್ರಾ ಮಾಡಿಸ್ಬೇಕು. ಮತ್ತು ಸಚಿನ್ ಕುಮಾರ್ ಅಂತಕ್ಕಂಥವನೇನ ಗುಂಡಾ ಪ್ರವೃತ್ತಿಯಲ್ಲಿ ಅದು ಇಲ್ಲಿಗೆ ಕಡೆಗಾಣಿಸ್ಬೇಕು. ಹಲವಾರು ಕೇಸುಗಳನ್ನ ಆತನ ಮೇಲೆ ದಾಖಲಾಗಿವೆ. ಆ ದಾಖಲೆಗಳನ್ನು ಇಟ್ಕೊಂಡು ನಾವು ಪೊಲೀಸ್ ಇಲಾಖೆಯ ಜಿಲ್ಲಾ ಪೊಲೀಸ್ ವರಿಷ್ಠರಿಗೆ ಮುಂದೆ IGP ಅವರಿಗೆ ಮನೆ DYSP ಅವರಿಗೆ ಒಂದು ಮನವರಿಕೆ ಮಾಡಿ ಒಂದು ಗುಂಡಾ ಕಾಯ್ದೆ ಅಡಿಯಲ್ಲಿ ಅವ್ರ ಮೇಲೆ ಕೇಸನ್ನ ದಾಖಲು ಮಾಡಲು ನಾವೆಲ್ಲರೂ ಪ್ರಯತ್ನ ಸಹಕಾರ ಇರ್ಬೇಕಂತ ತಿಳ್ಕೊಂಡು ನಾನು ಹೇಳ್ತೇನೆ. ನಮ್ಮ ಮಾತು ಏನಪ್ಪ ಅಂದ್ರೆ ಸಾವರ್ಕರ್ ಸೋಲ್ಬೇಕು, ಅಂಬೇಡ್ಕರ್ ಗೆಲ್ಲಬೇಕು, ಹಿಂದುತ್ವ ಸೋಲ್ಬೇಕು, ಬಂಧುತ್ವ ಗೆಲ್ಲಬೇಕು. ಮನುಷ್ಯ ಕುಲಕ ಬೆಂಕಿ ಹಚ್ಚುವ ಮನವಾದ ಸೋಲ್ಬೇಕು. ಅದರಂತ ನಮ್ಮ ವಾದ ಇರ್ಲಕ್ಕಾಗಿ ಈಗಾಗಲೇ ನಮ್ಮವ್ರಿಗೆ ಏನು ಅನ್ಯಾಯ ಆಗದಂತ ಎಲ್ಲರೂ ಹೇಳ್ಯಾರ. ನಮ್ದೇನು ಗೊತ್ತ, ನಮ್ದು ಈಗ ಒಂದು ML ಸಾಬು ಸರಿ ಹೋಗಿದ್ದಾರಲ್ಲ ಅವತ್ತು ಇಲ್ಲಿ ನಮ್ದೊಂದು ಘಟನೆ ಹೇಳ್ತೀನಿ. ಯಾಕೆ ಮಾಧ್ಯಮದವ್ರು ಅದನ್ನು ಬರಿಬೇಕಾಗ್ಯದ. ನಮ್ಮ ಲಕ್ಷ್ಮೀಪುರ ಒಬ್ಬ ರೈತ ಎತ್ತು ಖರೀದಿ ಮಾಡಿಕೊಂಡು ಬರಕತ್ತಿದ್ದಾವ. ಆ ಎತ್ತು 40,000 ಕೊಟ್ಟು ತಿಂದಿದ್ದಾವ. ತಂದು ಸ್ಟೇಷನ್ದಾಗ ಇಟ್ಟಿದ್ದ. ಎಷ್ಟೊಂದು 3 ಗಂಟೆ ಸ್ಟೇಷನ್ದಾಗ ಇರ್ತಾರೆ ಎತ್ತುಗಳು. ಅದೇ ಗಾಡಿ ಮೇಲೆನೆ ನಮ್ಮ ಸಾಬುದಾಗಿದ್ದ ನಾವು ಗತದಾಗಿದ್ದೀವಿ. ಒಂದ್ ಎತ್ತು ಅದೇ ಸ್ಟೇಷನ್ದಾಗ ಸತ್ತು. ಅವತ್ತು ನಾವು ಕೇಸ್ ಮಾಡ್ಬೇಕಂದ್ರ ನಾವೊಂದು ಸಮಸ್ಯೆಗಿದ್ದೀವಿ. ಹಿಂಗಾಗಿಲ್ಲ ಈ ಮಾತು. ಆ ಎತ್ತು ತಗೊಂಡ ವ್ಯಕ್ತಿ ಹೆಸರು ಹೇಳ್ತೀನಿ, ದಯವಿಟ್ಟು ಮತ್ತೆ ಬರ್ಕರಿ, ಅದನ್ನ ಪತ್ರಿಕೆಗೆ ಬರಿಬೇಕು. ಅದೊಂದು ಕೇಸ್ ಆಗ್ಬೇಕಾಗಿದೆ. ಯಾಕಂದ್ರೆ ನಾವು ಮಾಡ್ಬೇಕಂದ್ರೆ ನಮ್ಗೆ ಇದಾಗಿಲ್ಲ. ಈಗ ನಮ್ಮ ಬೈರ್ಮಂಡ್ಯದ ಮಾತಾಡಿರಲ್ಲ, ನಾವು ಜಾತಿಯಲ್ಲಿ ಕಡೆಯ ಜಾತಿಯವರು ನಾವು ಯಾರು ಗೊತ್ತನ, ಮಾದಿಗರು ವಲಯರು. ನಮ್ಮನ್ನ ಅವ್ರು ಗೊತ್ತನ ಬೈರ್ಮಂಡಿ ಮನೆ ಬಾದಿ ಬಂದ್ರ ಅವ್ರು ಕುಂತ ಜಾಗದ ನಮ್ಗೆ ಕರ್ಕೊಂಡ್ ಕೊಡ್ತಾರ.
ಅಂತಾರವ್ರು ಈ ಮಾತು ಯಾಕೆ ಹೇಳ್ತಾರೆ ನಮ್ಗೆ ಅನುಭವ ಅದ. ಮತ್ತೆ ಬೇರೆ ಜನ ಏನೇನ್ ಮಾಡ್ತಾರ ಗೊತ್ತಿಲ್ಲ, ಅವ್ರ ಮನೆ ಲೆಕ್ಕದಾಗ ಹಂಗಾರ ಅಂತರಿಗೆ ಅಂತ ಮಾತಾಡ್ತಾನಂತ ಅತ್ ಮುಂದಿನ ದಿನದಲ್ಲಿ ಅರೆಸ್ಟ್ ಮಾಡ್ಬೇಕಂದ್ರೆ ನಾವೆಲ್ಲರೂ ಸಂಘಟನೆಗಳು ಕೈ ಮುಗಿರ್ತೀನಿ, ಅದ್ ವಿರುದ್ಧ ನಾವು ಸ್ಟ್ರೈಕ್ ಇಟ್ಕೋಬೇಕು. ಸ್ಟ್ರೈಕ್ ಇಟ್ಕೊಂಡು ಯಾವ ಸಂಘಟನೆಗಾನ ಆ ಸಂಘಟನೆ ಅಧ್ಯಕ್ಷನ ಕರೆದು ಆ ಸಂಘಟನೆ ಕಿತ್ತೆ ಹಾಕ್ಬೇಕು. ಒಳ್ಳೆ ನಮ್ಮ ಸುರ್ಪದಾಗ ಅಧ್ಯಕ್ಷ ಮಾಡ ಅಂತ ಹೇಳಿ ಅವ್ರಿಗೆ ಹೇಳಿ ನಾವು ಇವತ್ತಿಲ್ಲ ಅಂತ ಎಲ್ಲಿ ರೋಡಿಗೆ ಹೋಗ್ತಾನ ಅದು ಪತ್ರಿಕೆಗೆ ಬರಿಬೇಕು. ಯಾರಿಗೆ ಪೊಲೀಸರಿಗೆ ಗೊತ್ತಾಗಬೇಕು, ನಾವು ಇವತ್ತು ಇವತ್ತು ಹೋಗ್ತೀವಿ ಬರಿಬೇಕಾದ್ರಾಗ ಅಂತ ಎಲ್ಲಿ ರೋಡಿಗೆ ಹೋಗ್ತಾನ ಅಲ್ಲಿ ಅರೆಸ್ಟ್ ಮಾಡ್ಬೇಕಂತ. ಯಾಕೆ ಹೋಗ್ತಾನಂದ್ರ ಲೂಟ್ ಮಾಡಕ್ ಹೋಗ್ತಾನಂತ, ಮತ್ತೆ ಎಲ್ಲ ಮುಗಿದಲ್ಲ. ಈಗ ನಮ್ಮ ಇಡೀ ಸುರ್ಪುರದಾಗ ಒಂದು ಗಲಾಟೆ ಆದ್ರ ಯಾವ ಸಂಘಟನೆಗೆ ಯಾವ್ದು ಬರಲ್ಲಂತ ಲೂಟ್ ಮಾಡಕ್ ಅಷ್ಟೇ ಹೋಗ್ತಾನ. ಹಿಂಗಾಗಿ ಅತ್ತಗ ಬಂಧಿಸಬೇಕು. ನಮ್ಮವ್ರು ಎಲ್ಲ ಮಂದಿ ಕೇಳ್ತೀನಿ, ಕೈ ಮುಗಿದು ಕೇಳ್ತೀನಿ, ಅದ್ ವಿರುದ್ಧ ನಾವು ಸ್ಟ್ರೈಕ್ ಇಟ್ಕೋಬೇಕು ಅಂತ ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರೂ ಕೈ ಮುಗಿದು ಜೈ ಭೀಮ್ ಅಂತ ಹೇಳೋದು.